ಡ್ರೋನ್ ಪ್ರತಾಪನ್ನ ಒಂದು ಲೆಕ್ಕದಲ್ಲಿ ಹೀರೋ ಮಾಡಿದ್ದು ನೀವುಗಳೇ. ಹೆಂಗೆ ಅಂತ ಹೇಳಿದ್ರೆ ಆತ ಮಾತಾಡ್ತಿಲ್ಲ ಅಥವಾ ಆತನ ಬಗ್ಗೆ ಮಾತಾಡ್ಕೊಂಡು ನೀವೇ ಅವನ್ನ ಹೀರೋ ಮಾಡಿದ್ರೆ ನೀವೆಲ್ಲ ಅನ್ಕೊಂಡ್ರೆ ಏನಂದ್ರೆ ಅವನು ಇನ್ನೂ ಇಲ್ಲಿದ್ದಾನೆ ಅಂತ. ಬಟ್ ಯಾವಾಗ ನೀವು ಗುಂಪು ಕಟ್ಕೊಂಡು ಆತನ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಆವತ್ತೇ ಜನ ಸಿಂಪತಿ ಕಾರ್ಡನ್ನು ಇಲ್ಲಿ ಯೂಸ್ ಮಾಡಿಬಿಟ್ರು. ಅವತ್ತಿಂದ ಅವನು ಇದೇ ಥರ ಇದೆ. ಈಗ ನಮಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಮನೆಯಿಂದ ಹೊರಗೆ ಬಂದಿದ್ದಾರೆ ಡ್ರೋನ್ ಪ್ರತಾಪ್ ಅಂತ ಕೂಡ ಒಂದು ಮೆಸೇಜ್ ಎಲ್ಲೋ ನೋಡಿದೆ. ಏನನ್ನಿಸ್ತಾ ಇದೆ ಅಂತ ಹೇಳಿ. ಅವ್ನು ಹೊರಗಡೆ ಬರಬೇಕು, ಅವನು ಹೊರಗಡೆ ಬರೋ ಕ್ಯಾಂಡಿಡೇಟೇ ಅವನು ಇನ್ನೂ ಮುಂಚೆನೇ ಬರಬೇಕಾಗಿತ್ತು. ಬಿಕಾಸ್ ಒಳಗಡೆ ಅವ್ನು ಏನಂದರೆ ಏನೂ ಮಾಡಿಲ್ಲ. ಅಫ್ಕೋರ್ಸ್ ನೀವು ಹೇಳಿದ ಪ್ರಕಾರ ನಾವುಗಳೇ ಅವನ ಬಗ್ಗೆ ಮಾತಾಡಿ ಅವನಿಗೆ ಆ ಭಾವ ಕೊಟ್ಟು ಅವನ ಸಿಂಪತಿಯಿಂದಾನೆ ನಮ್ಮ ಕನ್ನಡದ ಜನ ಎಸ್ಪೆಷಲಿ ತುಂಬ ಮುಗ್ಧರು. ಅಂದರೆ ನಾವು ಸೀರಿಯಲ್ಗಳೆಲ್ಲ ನೋಡೋವಂಥದ್ದು ಓಡೋದು ಅಂಥದ್ದೇ. ಎಲ್ಲಿ ನಾವು ನೋವು ಕೊಡ್ತೀವಿ ಜಾಸ್ತಿ, ಎಲ್ಲಿ ಸಿಂಪತಿ ಇರುತ್ತೆ, ಅದಕ್ಕೆ ನಾವು ವಿ ಫಾಲ್ ಫಾರ್ ಇಟ್. ಅದೇನು ಮಾಡೋಕ್ಕಾಗಲ್ಲ, ನಮ್ಮ ಹ್ಯೂಮನ್ ಟೆಂಡೆನ್ಸಿ ಅದು, ನಮ್ಮ ಕನ್ನಡಿಗರ ಹ್ಯೂಮನ್ ಬಿಹೇವಿಯರ್ ಅದು. ಸೊ ಅದು ಅವನಿಗೆ ತುಂಬ ವರ್ಕ್ ಆಯಿತು. ತುಂಬ ಸಿಂಪತಿ ಕಾರ್ಡ್ ಒಳಗಡೆನೂ ಅಷ್ಟೇ. ಅವ್ನು ಯಾರದೇ ನಾನು ಫಸ್ಟ್ ವೀಕ್ ಹೋಗಿ ನಾನು ನಿಂತಿರೋದು ಅದಕ್ಕೋಸ್ಕರನೇ. ಅವ್ನಿಗೆ ನೋವಾಯಿತು, ಅವನ ಅತ್ತ ಎಲ್ಲರೂ ಸೇರ್ಕೊಂಡು ಅವ್ನಿಗೆ ಇದು ಮಾಡ್ತಾ ಇದ್ದಾರೆ ಅಂತ. ಅವ್ನು ಅಲ್ಲೇ ನಿಂತ್ಕೊಂಡು ಮಾತಾಡ್ಬೋದಾಗಿತ್ತು. ಈಗ ಯೋಚನೆ ಮಾಡಿದ್ರೆ ಅವ್ನಿಗೆ ಬೇಜಾರಾಗ್ತಿದೆ ಅಂದರೆ ಅವ್ನು ಬಾತ್ರೂಮಲ್ಲಿ ಅಳೋದಕ್ಕಿಂತ, ನಾವೆಲ್ಲ ಅವ್ನಿಗೆ ಹೋಗಿ ಸಮಾಧಾನ ಮಾಡೋದಕ್ಕಿಂತ ಅವ್ನು ಅಲ್ಲೇ ನಿಂತ್ಕೊಂಡು ಹೇಳಿದರೆ ಅವ್ನು ಅವಾಗ ಉತ್ತಮ ಅಂತ ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಬಟ್ ಎಸ್, ಅವ್ನು ಅತ್ತಾಗ ನಾವುಗಳು ಹೋಗಿ ಅವನ್ನ ಪುಷ್ ಮಾಡಿದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವ್ನು ಹಂಗೆ ಹಿಂಗೆ ಮಾಡ್ತಾನೆ ಅಂತ ತಮಾಷೆಯಿಂದ ಮಾತಾಡಿರೋದಾಗಿರ್ಬೋದು, ಅದು ಎಲ್ಲದರಿಂದ ಅವ್ನು ಪ್ರಾಬಬ್ಲಿ ಇವತ್ತವರೆಗೂ ಅಲ್ಲಿದ್ದಾನೆ ಅಂತ ಅನಿಸುತ್ತೆ. ಅಲ್ಲಿರೋವಂಥದ್ದು ಅವ್ನು ಏನೂ ಮಾಡಿಲ್ಲ. ಅಂದರೆ ನಾಟ್ ಟು ಬಿ ನಾನು ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಅವ್ನು ಆ್ಯಕ್ಚುಲಿ ಒಂದು ಮೂಲೆಯಲ್ಲಿ 80 ಡೇಸ್ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದು ಪಾಡಿಗೆ ಅವನಿದ್ದ. ಎಲ್ಲೂ ಕೂಡ ಅವನ ಒಪಿನಿಯನ್ಸ್ನ ಎಕ್ಸ್ಪ್ರೆಸ್ ಮಾಡೋದಾಗಲಿ ಯಾವುದನ್ನು ಮಾಡ್ತಾ ಇರಲಿಲ್ಲ. ಟಾಸ್ಕ್ಗಳನ್ನೂ ಆಡ್ತಾ ಇರಲಿಲ್ಲ, ಅಥವಾ ಜನರ ಜೊತೆ ಬೆರೀತಾ ಇರಲಿಲ್ಲ. ಎಷ್ಟೇ ಮಾತಾಡ್ಸೋಕ್ಕೆ ಹೋದ್ರೂ ಅವ್ನು ಹಿಂಜರಿತಾ ಇದ್ದ ತುಂಬ. ಸೊ ಓಕೆ, ಇಡೀ ಬಿಗ್ ಬಾಸ್ ಅಂತ ಬಂದಾಗ ನಿಮಗೆ ಆ ಬಿಗ್ ಬಾಸ್ ಮನೇಲಿ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಕ್ಕೆ ಆಗೋದೇ ಇಲ್ಲ ಈ ಒಂದು ಇನ್ಸಿಡೆಂಟ್, ಈ ಒಂದು ನೋವು ಅಂತ ಇದ್ದರೆ ಯಾವುದು, ಅದನ್ನು ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ. ಎಲ್ಲನೂ ಖುಷಿ ಕೊಟ್ಟಿದೆ. ಅವನೊಂದು ಡ್ರೋನ್ ಪ್ರತಾಪ್ ಒಂದು ಮಾಡಿದ್ದ ನನಗೆ. ಅವನ್ನ ನಂಬ್ಕೊಂಡು ನಾನು ಫಸ್ಟ್ ಆಫ್ ಆಲ್ ಆ ಮನೇಲಿ ಯಾರನ್ನೂ ನಂಬಲೇಬಾರ್ದು, ಆಯಿತಾ. ಅದು ನಮ್ಮ ತಲೆಗೆ ಬರೋದ. ವಿ ಟ್ರಸ್ಟ್ ಎವ್ರಿಬಡಿಯಲ್ಲಿ, ಆಯಿತಾ. ಅವನ್ನ ನಂಬ್ಕೊಂಡು ನೀನು ಕ್ಯಾಪ್ಟನ್ಸಿ ಕೊಡಿಸ್ತೀನಿ ಅಂತೆಲ್ಲ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾನೆ, ಅವ್ನು ನನ್ನ ಟೀಮ್ ಸೇರಿಸ್ಕೊಂಡು ಫಸ್ಟ್ ಗೇಮಲ್ಲೇ ನನ್ನ ಕ್ಯಾಪ್ಟನ್ಸಿಯಿಂದ ಹೊರಗಿಡ್ತಾನೆ. ಸಿಕ್ಕಾಬಡೆ ನೋವಾಗಿತ್ತು ನನಗೆ. ಅಂದರೆ ಫಸ್ಟ್ ಟೈಮ್ ನಾನು ಯಾರನ್ನೂ ಟ್ರಸ್ಟ್ ಮಾಡಿ ಬಂದೆ, ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಆಡಿದೆ, ನಾನು ಬೇರೆ ಟೀಮಿಗೆ ಬಂದೆ. ಇಲ್ಲಿ ಇವ್ರು ನನ್ನ ಹೊಡೆದಾಕ್ತ. ಅಂದರೆ ಅವ್ನಿಗೆ ಪರ್ಸ್ನಲ್ ಗ್ರಡ್ಜ್ ಇರೋದಕ್ಕೆ ಅವ್ನನ್ನು ಆ್ಯಕ್ಚುಲಿ ಫಸ್ಟ್ ಆಚೆ ಇಟ್ಟಿದ್ದು. ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಗೇಮ್ ಆರ್ ಎನಿಥಿಂಗ್. ಅದು ನನಗೆ ತುಂಬ ನೋವಾಗಿತ್ತು, ಯಾಕೆಂದರೆ ಆ ವೀಕ್ ನನ್ನ ಕ್ಯಾಪ್ಟನ್ಸಿ ತುಂಬ ಮುಖ್ಯ ಆಗಿತ್ತು. ಸೊ ಅದೊಂದು ತುಂಬ ನೋವು ಕೊಟ್ಟಿದ್ದು. ಖುಷಿ ಕೊಟ್ಟಿದ್ದು ಏನಂದರೆ, ಒಂದು ಕ್ಯಾಪ್ಟನ್ಸಿನ ನಾನು ಆಡಿ ಗೆಲ್ತೀನಲ್ಲ, ಅಂದರೆ ಇಡೀ ವೀಕ್ ಐವ್ ಗಿವನ್ ಮೈ 100%. ಆ್ಯಂಡ್ ನನ್ನ ಯಾರು ಹೊರಗಡೆ ಇಟ್ಟರೋ ಅವರೇ ನನ್ನ ಪುಷ್ ಮಾಡ್ತಾರೆ ಕ್ಯಾಪ್ಟನ್ಸಿಗೆ. ಸೊ ಯಾ, ಡ್ರೋನ್ ಪ್ರತಾಪನ್ನ ಒಂದು ಲೆಕ್ಕದಲ್ಲಿ ಹೀರೋ ಮಾಡಿದ್ದು ನೀವುಗಳೇ. ಹೆಂಗೆ ಅಂತ ಹೇಳಿದ್ರೆ ಆತ ಮಾತಾಡ್ತಿಲ್ಲ ಅಥವಾ ಆತನ ಬಗ್ಗೆ ಮಾತಾಡ್ಕೊಂಡು ನೀವೇ ಅವನ್ನ ಹೀರೋ ಮಾಡಿದ್ರೆ ನೀವೆಲ್ಲ ಅನ್ಕೊಂಡ್ರೆ ಏನಂದ್ರೆ ಅವನು ಇನ್ನೂ ಇಲ್ಲಿದ್ದಾನೆ ಅಂತ. ಬಟ್ ಯಾವಾಗ ನೀವು ಗುಂಪು ಕಟ್ಕೊಂಡು ಆತನ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಆವತ್ತೇ ಜನ ಸಿಂಪತಿ ಕಾರ್ಡನ್ನು ಇಲ್ಲಿ ಯೂಸ್ ಮಾಡಿಬಿಟ್ರು. ಅವತ್ತಿಂದ ಅವನು ಇದೇ ಥರ ಇದೆ. ಈಗ ನಮಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಮನೆಯಿಂದ ಹೊರಗೆ ಬಂದಿದ್ದಾರೆ ಡ್ರೋನ್ ಪ್ರತಾಪ್ ಅಂತ ಕೂಡ ಒಂದು ಮೆಸೇಜ್ ಎಲ್ಲೋ ನೋಡಿದೆ. ಏನನ್ನಿಸ್ತಾ ಇದೆ ಅಂತ ಹೇಳಿ. ಅವ್ನು ಹೊರಗಡೆ ಬರಬೇಕು, ಅವನು ಹೊರಗಡೆ ಬರೋ ಕ್ಯಾಂಡಿಡೇಟೇ ಅವನು ಇನ್ನೂ ಮುಂಚೆನೇ ಬರಬೇಕಾಗಿತ್ತು. ಬಿಕಾಸ್ ಒಳಗಡೆ ಅವ್ನು ಏನಂದರೆ ಏನೂ ಮಾಡಿಲ್ಲ. ಅಫ್ಕೋರ್ಸ್ ನೀವು ಹೇಳಿದ ಪ್ರಕಾರ ನಾವುಗಳೇ ಅವನ ಬಗ್ಗೆ ಮಾತಾಡಿ ಅವನಿಗೆ ಆ ಭಾವ ಕೊಟ್ಟು ಅವನ ಸಿಂಪತಿಯಿಂದಾನೆ ನಮ್ಮ ಕನ್ನಡದ ಜನ ಎಸ್ಪೆಷಲಿ ತುಂಬ ಮುಗ್ಧರು. ಅಂದರೆ ನಾವು ಸೀರಿಯಲ್ಗಳೆಲ್ಲ ನೋಡೋವಂಥದ್ದು ಓಡೋದು ಅಂಥದ್ದೇ. ಎಲ್ಲಿ ನಾವು ನೋವು ಕೊಡ್ತೀವಿ ಜಾಸ್ತಿ, ಎಲ್ಲಿ ಸಿಂಪತಿ ಇರುತ್ತೆ, ಅದಕ್ಕೆ ನಾವು ವಿ ಫಾಲ್ ಫಾರ್ ಇಟ್. ಅದೇನು ಮಾಡೋಕ್ಕಾಗಲ್ಲ, ನಮ್ಮ ಹ್ಯೂಮನ್ ಟೆಂಡೆನ್ಸಿ ಅದು, ನಮ್ಮ ಕನ್ನಡಿಗರ ಹ್ಯೂಮನ್ ಬಿಹೇವಿಯರ್ ಅದು. ಸೊ ಅದು ಅವನಿಗೆ ತುಂಬ ವರ್ಕ್ ಆಯಿತು. ತುಂಬ ಸಿಂಪತಿ ಕಾರ್ಡ್ ಒಳಗಡೆನೂ ಅಷ್ಟೇ. ಅವ್ನು ಯಾರದೇ ನಾನು ಫಸ್ಟ್ ವೀಕ್ ಹೋಗಿ ನಾನು ನಿಂತಿರೋದು ಅದಕ್ಕೋಸ್ಕರನೇ. ಅವ್ನಿಗೆ ನೋವಾಯಿತು, ಅವನ ಅತ್ತ ಎಲ್ಲರೂ ಸೇರ್ಕೊಂಡು ಅವ್ನಿಗೆ ಇದು ಮಾಡ್ತಾ ಇದ್ದಾರೆ ಅಂತ. ಅವ್ನು ಅಲ್ಲೇ ನಿಂತ್ಕೊಂಡು ಮಾತಾಡ್ಬೋದಾಗಿತ್ತು. ಈಗ ಯೋಚನೆ ಮಾಡಿದ್ರೆ ಅವ್ನಿಗೆ ಬೇಜಾರಾಗ್ತಿದೆ ಅಂದರೆ ಅವ್ನು ಬಾತ್ರೂಮಲ್ಲಿ ಅಳೋದಕ್ಕಿಂತ, ನಾವೆಲ್ಲ ಅವ್ನಿಗೆ ಹೋಗಿ ಸಮಾಧಾನ ಮಾಡೋದಕ್ಕಿಂತ ಅವ್ನು ಅಲ್ಲೇ ನಿಂತ್ಕೊಂಡು ಹೇಳಿದರೆ ಅವ್ನು ಅವಾಗ ಉತ್ತಮ ಅಂತ ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಬಟ್ ಎಸ್, ಅವ್ನು ಅತ್ತಾಗ ನಾವುಗಳು ಹೋಗಿ ಅವನ್ನ ಪುಷ್ ಮಾಡಿದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವ್ನು ಹಿಂಗೆ ಮಾಡ್ತಾನೆ ಅಂತ ತಮಾಷೆಯಿಂದ ಮಾತಾಡಿರೋದಾಗಿರ್ಬೋದು, ಅದು ಎಲ್ಲದರಿಂದ ಅವ್ನು ಪ್ರಾಬಬ್ಲಿ ಇವತ್ತವರೆಗೂ ಅಲ್ಲಿದ್ದಾನೆ ಅಂತ ಅನಿಸುತ್ತೆ. ಅಲ್ಲಿರೋವಂಥದ್ದು ಅವ್ನು ಏನೂ ಮಾಡಿಲ್ಲ. ಅಂದರೆ ನಾಟ್ ಟು ಬಿ ನಾನು ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಅವ್ನು ಆ್ಯಕ್ಚುಲಿ ಒಂದು ಮೂಲೆಯಲ್ಲಿ 80 ಡೇಸ್ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದು ಪಾಡಿಗೆ ಅವನಿದ್ದ. ಎಲ್ಲೂ ಕೂಡ ಅವನ ಒಪಿನಿಯನ್ಸ್ನ ಎಕ್ಸ್ಪ್ರೆಸ್ ಮಾಡೋದಾಗಲಿ ಯಾವುದನ್ನು ಮಾಡ್ತಾ ಇರಲಿಲ್ಲ. ಟಾಸ್ಕ್ಗಳನ್ನೂ ಆಡ್ತಾ ಇರಲಿಲ್ಲ, ಅಥವಾ ಜನರ ಜೊತೆ ಬೆರೀತಾ ಇರಲಿಲ್ಲ. ಎಷ್ಟೇ ಮಾತಾಡ್ಸೋಕ್ಕೆ ಹೋದ್ರೂ ಅವ್ನು ಹಿಂಜರಿತಾ ಇದ್ದ ತುಂಬ. ಸೊ
ಓಕೆ. ಇಡೀ ಬಿಗ್ ಬಾಸ್ ಅಂತ ಬಂದಾಗ ನಿಮಗೆ ಆ ಬಿಗ್ ಬಾಸ್ ಮನೇಲಿ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಕ್ಕೆ ಆಗೋದೇ ಇಲ್ಲ ಈ ಒಂದು ಇನ್ಸಿಡೆಂಟ್, ಈ ಒಂದು ನೋವು ಅಂತ ಇದ್ದರೆ ಯಾವುದು, ಅದನ್ನು ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ? ಎಲ್ಲನೂ ಖುಷಿ ಕೊಟ್ಟಿದೆ. ಅವನೊಂದು ಡ್ರೋನ್ ಪ್ರತಾಪ್ ಒಂದು ಮಾಡಿದ್ದ ನನಗೆ, ಒಂದು ಅವನ್ನ ನಂಬ್ಕೊಂಡು ನಾನು ಫಸ್ಟ್ ಆಫ್ ಆಲ್ ಆ ಮನೇಲಿ ಯಾರನ್ನೂ ನಂಬಲೇಬಾರ್ದು ಆಯಿತಾ. ಅದು ನಮ್ಮ ತಲೆಗೆ ಬರೋಲ್ಲ. ವಿ ಟ್ರಸ್ಟ್ ಎವ್ರಿಬಡಿಯಲ್ಲಿ ಆಯಿತಾ. ಅವನ್ನ ನಂಬ್ಕೊಂಡು ನೀನು ಕೊಡಿಸ್ತೀನಿ, ಕ್ಯಾಪ್ಟನ್ಸಿ ಕೊಡಿಸ್ತೀನಿ ಅಂತೆಲ್ಲ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾನೆ, ಅವ್ನು ನನ್ನ ಟೀಮ್ ಸೇರಿಸ್ಕೊಂಡು ಫಸ್ಟ್ ಗೇಮಲ್ಲೇ ನನ್ನ ಕ್ಯಾಪ್ಟನ್ಸಿಯಿಂದ ಹೊರಗಿಡ್ತಾನೆ. ಅವಾಗ ಸಿಕ್ಕಾಬಡೆ ನೋವಾಗಿತ್ತು ನನಗೆ. ಅಂದರೆ ಫಸ್ಟ್ ಟೈಮ್ ನಾನು ಯಾರನ್ನೂ ಟ್ರಸ್ಟ್ ಮಾಡಿ ಬಂದೆ, ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಆಡಿದೆ, ನಾನು ಬೇರೆ ಟೀಮಿಗೆ ಬಂದೆ. ಇಲ್ಲಿ ಇವ್ರು ನನ್ನ ಹೊಡೆದಾಕ್ತ. ಅಂದರೆ ಅವ್ನಿಗೆ ಪರ್ಸ್ನಲ್ ಗ್ರಡ್ಜ್ ಇರೋದಕ್ಕೆ ಅವ್ನನ್ನು ಆ್ಯಕ್ಚುಲಿ ಫಸ್ಟ್ ಆಚೆ ಇಟ್ಟಿದ್ದು. ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಗೇಮ್ ಆರ್ ಎನಿಥಿಂಗ್. ಅದು ನನಗೆ ತುಂಬ ನೋವಾಗಿತ್ತು, ಯಾಕೆಂದರೆ ಆ ವೀಕ್ ನನ್ನ ಕ್ಯಾಪ್ಟನ್ಸಿ ತುಂಬ ಮುಖ್ಯ ಆಗಿತ್ತು. ಸೊ ಅದೊಂದು ತುಂಬ ನೋವು ಕೊಟ್ಟಿದ್ದು. ಖುಷಿ ಕೊಟ್ಟಿದ್ದು ಏನಂದರೆ, ಒಂದು ಕ್ಯಾಪ್ಟನ್ಸಿನ ನಾನು ಆಡಿ ಗೆಲ್ತೀನಲ್ಲ, ಅಂದರೆ ಇಡೀ ವೀಕ್ ಐವ್ ಗಿವನ್ ಮೈ 100%. ಆ್ಯಂಡ್ ನನ್ನ ಯಾರು ಹೊರಗಡೆ ಇಟ್ಟರೋ ಅವರೇ ನನ್ನ ಪುಷ್ ಮಾಡ್ತಾರೆ ಕ್ಯಾಪ್ಟನ್ಸಿಗೆ. ಸೊ ಯಾ.